ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ತಮಿಳುನಾಡಲ್ಲಿ ಬದುಕೋರೆಲ್ಲ ಉದ್ಯಮ ಮಾಡೋರೆಲ್ಲ ತಮಿಳಲ್ಲಿ ಬೋರ್ಡ್ಗಳನ್ನ ಹಾಕೊಂಡು ಅಲ್ಲಿ ಉದ್ಯಮವನ್ನ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಹಾಕೊಂಡು ಅಲ್ಲಿ ಉದ್ಯಮ, ವ್ಯಾಪಾರ, ವ್ಯವಹಾರ, ಅವ್ರದ್ದು ಯಾವುದೇ ಕಾರ್ಯಕ್ರಮ, ಸಮಾರಂಭ ಎಲ್ಲ ಮಾಡ್ತಾರೆ. ಅದೇ ರೀತಿ ಈ ರಾಜ್ಯಕ್ಕೂ ಒಂದು ಭಾಷೆ ಇದೆ ಎನ್ನುವ ಸಾಮಾನ್ಯ ಪ್ರಜ್ಞೆ ನಿಮ್ಮೆಲ್ಲರಿಗೂ ಇರಬೇಕು. ಹಾಗಾಗಿ ಮುಂದೆ ನೀವು ಹಾಕಿರುವಂತ ನಾಮಫಲಕದಿಂದ ಹಿಡಿದು ಒಳಗಡೆ ಇರುವಂತ ಎಲ್ಲಾ ನಾಮಫಲಕಗಳು ಇಂಗ್ಲಿಷ್ ಅಲ್ಲಿ ಇರೋದು. ಇದು ಕನ್ನಡಿಗರಿಗೆ ನೀವು ಮಾಡ್ತಿರುವಂತ ದ್ರೋಹ. ಹಾಗಾಗಿ ಈ ಬದುಕನ್ನ ಇಡೀ ಭಾರತ ದೇಶದ ಯಾವುದೇ ರಾಜ್ಯದ ಜನ ಬಂದು ಇಲ್ಲಿ ಬದುಕನ್ನ ಕಟ್ಕೊಬಹುದು. ಆದ್ರೆ ಈ ರಾಜ್ಯಕ್ಕೆ ಒಂದು ಭಾಷೆ ಇದೆ, ಆ ಭಾಷೆಯನ್ನ ಗೌರವಿಸಬೇಕು, ಪ್ರೀತಿಸಬೇಕು ಅನ್ನೋದನ್ನ ನೀವು ಕಲ್ತ್ಕೊಂಡಾಗ ಫಸ್ಟ್. ಉತ್ತರ ಭಾರತೀಯರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ, ನಮ್ಮ ಅಕ್ಕಪಕ್ಕ ರಾಜ್ಯದವರ ವಿರುದ್ಧ ಹೋರಾಟ ಮಾಡಕ್ ಕೊಟ್ಟಿಲ್ಲ ನಾವು. ಆದ್ರೆ ಇವತ್ತು ನೀವು ಮಾಡ್ತಿರೋ ಕೆಲಸಗಳು ಬೇಜಾರಾಗುತ್ತೆ. ಇವತ್ತು ನಿಮ್ಮ ಆಂಧ್ರದಲ್ಲಿ ನೀವು ಕನ್ನಡಿಗರು ಪಕ್ಕ ತೆಲುಗಾಗೆ ಬದುಕ್ತಾರೆ. ಯಾಕೆ ನೀವು ಕನ್ನಡಿಗರಾಗಿ ಬದುಕಬಾರ್ದು? ಕನ್ನಡ ಅರ್ಥ ಆಗಲ್ಲ ಅಂತ ಹೇಳ್ತಾರಲ್ಲ, ಇದು ಅಸಭ್ಯತನ, ನಿಮ್ಮ ಅಸಭ್ಯತನ. ಕನ್ನಡವನ್ನು ಕಲಿಬೇಕು, ಕನ್ನಡಿಗ ಜೊತೆಯಲ್ಲಿ ಕನ್ನಡಿಗರಾಗಿ ಬದುಕಬೇಕು. ಒಕ್ಕೂಟ ರಾಷ್ಟ್ರ ಇದು, ಯಾರು ಎಲ್ಲಿ ಬೇಕಾದ್ರೂ ಬದುಕಬಹುದು. ಆದ್ರೆ ಆ ರಾಜ್ಯದ ಭಾಷೆಯನ್ನ ಗೌರವಿಸಬೇಕು, ಪ್ರೀತಿಸಬೇಕು, ಕಲಿಯಬೇಕು. ಆ ರಾಜ್ಯದ ಜನರ ಜೊತೆಯಲ್ಲಿ ಅವರೆಲ್ಲ ಒಬ್ಬರಾಗಿರ್ಬೇಕು ಅನ್ನೋದು ರಕ್ಷಣಾ ವೇದಿಕೆಯ ಒಂದು ಹೋರಾಟ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇದು ದೊಡ್ಡ ಸಟ್ಟಾಗ್ತಿದೆ. 27ನೇ ತಾರೀಕು 65ರಷ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನು ಬಳಸಲೇಬೇಕು. ಆ ರೀತಿಯ ಒಂದು ಹೋರಾಟವನ್ನು ನಾರಾಯಣಗೌಡರ ನಾಯಕತ್ವದಲ್ಲಿ ಕೈಗೆತ್ತಿಕೊಂಡಿದ್ದೀವಿ. ದೊಡ್ಡ ಹೋರಾಟ ಆಗ್ತಿದೆ. ಗೋಕಾಕ್ ಮಾದರಿ ಚಳವಳಿ ಇತಿಹಾಸ ನಾವು ಎಷ್ಟೋ ಜನ ಹುಟ್ಟೇ ಇರಲಿಲ್ಲ. ಆದ್ರೆ ಅಂತ ಹೋರಾಟಕ್ಕೆ ಇವತ್ತು ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ. ನೀವು ಮಾಡ್ಕೊಳ್ಳಿ ಕಾರ್ಯಕ್ರಮ, ಅಡ್ಡಿಯಾಗ್ಲಿ ಏನಿಲ್ಲ, ಯಾರಿಗೂ ನೀವು ತಲೆ ಕೆಡಿಸ್ಕೊಬೇಡಿ. ಆದ್ರೆ ಈ ರಾಜ್ಯದ ಭಾಷೆ ಫಸ್ಟ್ ಇರಬೇಕು. ಇಂಗ್ಲಿಷ್ ಹಾಕೊಳ್ಳಿ, ಇಂಗ್ಲಿಷ್ ಹಾಕೊಳ್ಳಿ, ನೀವು ಇಂಗ್ಲಿಷ್ ಹಾಕೊಳ್ಳಿ. ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಇಂಗ್ಲಿಷ್ ಹಾಕೊಳ್ಳಿ. ಕನ್ನಡವನ್ನು 60ರಷ್ಟು ಬಳಸಿ, ಆದ್ರೆ ಕೆಳಗಡೆ ಇಂಗ್ಲಿಷ್ ಹಾಕೊಳ್ಳಿ. ಗೊತ್ತಾಯ್ತಾ? ಈಗ ನೀವು 4 ಗೋರಿದಲ್ಲಿ ಗೋಡೆ ಮಧ್ಯದಲ್ಲಿ ನಾವೊಂದು ಮಾತಾಡ್ತೀರಾ, ನಿಮ್ಗೆ ಅರ್ಥ ಆಗಿರೋರಿಗೆ ನಿಮ್ಗೆ ಆದಂತ ಭಾಷೆಯಲ್ಲಿ ಮಾತಾಡ್ತೀರಾ, ಅದಕ್ಕೆ ಅಡ್ಡಿ ಇಲ್ಲ. ನೀವು ಆಚೆ ಹಾಕಿರುವಂತ ಬ್ಯಾನರ್ ಸಾರ್ವಜನಿಕವಾಗಿ ಹಾಕುವಾಗ 65ರಷ್ಟು ಕನ್ನಡ ಇರಲೇಬೇಕು. ಹಾಗಾಗಿ ಏನಾರು ಮಾಡ್ಕೊಂಡ್ರಿ, ಆ ಬ್ಯಾನರ್ನ ಕಿತ್ತಾಕ್ತೀವಿ. ಒಳಗಡೆ ನೀವು ಹಾಕಿರೋದು, ನೀವು ಒಳಗಡೆ ಹಾಕಿರೋದು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಇನ್ನೂ ಕನ್ನಡ ಬರಬೇಕು, ಇದನ್ನ ಬಿಡ್ತೀವಿ. ಗೊತ್ತಾಯ್ತಾ? ಆಚೆಯ ಬ್ಯಾನರ್ ದಯವಿಟ್ಟು ತೆರೆ ಮಾಡ್ಬಿಟ್ಟು ಹೋಗ್ತೀವಿ. ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಬೇಕು. ಈ ರಾಜ್ಯದಲ್ಲಿ ಬದುಕಿದ್ದೀರಾ, ಕಾವೇರಿ ನೀರು ನೀವೆಲ್ಲ ಕುಡಿತೀರಿ, ಕಾವೇರಿ ನೀರು ನೀವೆಲ್ಲ ಕುಡಿತೀರಾ. ಕಾವೇರಿ ಹೋರಾಟ ಮಾಡೋದು ನಾವು. ಇವತ್ತು ಒಬ್ಬೊಬ್ಬರ ಮೇಲೆ 40 ಕೇಸ್ ಇದೆ ನಮ್ಮ ಮೇಲೆ. ಯಾಕೆ? ನಾವು ನಮ್ಮ ಜೀವನ ಮಾಡ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ದೀವಿ. ನಮ್ಮ ಜೀವನ ಹಾಳಾಗಿದೆ ಇವತ್ತು. ಯಾಕೆ? ಇವತ್ತು ಹೋರಾಟ ಮಾಡೋರ ಸಂಖ್ಯೆ 1000 ಇರಬಹುದು, ಆದ್ರೆ ನೀರು ಕುಡಿತಿರೋರು 7 ಕೋಟಿ ಜನ. ನೀವೆಲ್ಲರೂ ಕೂಡ ಕನ್ನಡದವರು ಅಂತ ನಾನು ಅನ್ಕೊಂಡಿದ್ದೀನಿ. ಆ ಭಾವನೆ ನಿಮ್ಮಲ್ಲಿ ಇರಲಿ, ಆ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಇರಲಿ.